ಅಲ್ಲ ಡೊಣಗಾಯಿ ಮಕ್ಕಳಕ್ಕೆ ಇನ್ನೂ ಅಂಗಡಿಗೆ ಹೋಗ್ಬೇಕು ಅಂತಂತೀಯಲ್ಲ. ಲಗ್ನಕ್ಕೆ ಎಷ್ಟು ದಿನ ಉಳಿತು? ಆ ಮನ್ಯಾಗಿರೋ ಏನು ಇನ್ನೊಂದು 2-3 ದಿನಕ್ಕಂದ್ರೆ ಅರ್ಶನದ ನೀರು ಬೀಳ್ತಾವ ಮೈ ಮ್ಯಾಗ. 2 ದಿನ ಏನಲ್ಲ, ನಮ್ಮ ಮದುವೆ ಇರೋದು ಡಿಸೆಂಬರ್ 20ನೇ ತಾರೀಕು. ಅತ್ತೆ ಎಲ್ಲಿ 2-3 ದಿನ, ಇನ್ನೂ 11 ದಿನ ಬಾಕಿ ಐತಿ ಗೊತ್ತನ. ಸುಮ್ಮನಿರು, ಓಟ ಹಚ್ಬಿಡತ್ತವ. ನಾ ಶಾಪಿಗೆ ಏನು ಈಗಿರ್ತ ಬಂದ್ ಮಾಡ್ಕೊಂಡು ಕುದ್ರಾಕತ್ತೇನೆ ಅತ್ತಿ, ಹೇಳ ನೋಡೋಣ. ಅದು ಅಲ್ಲದೆ ಈಗ ಒಳ್ಳೆ ಮದ್ವೆ ಸೀಸನ್ನು, ಗಿರಾಕಿ ಟೈಮು. ಅಯ್ಯೋ ದೇವ್ರೇ, ಡಿಸೆಂಬರ್ ಬಿಟ್ಟು ಆಮೇಲೆ ಮದ್ವೆ ಇಟ್ಕೊಂಡಿದ್ರೆ ಅಕ್ಕಿತ್ತು. ಹೋಗ್ಲಿ ಬಿಡ್ರಿ. ಅಲ್ಲ ನಿನ್ನ ಮದ್ವೆ ಜಂಪರ್ ಹೊಲ್ಕೊಳ್ಳೋದು ಯಾವಾಗ? ಬರೀ ಮಂದಿ ಮದ್ವೆದ ಮಾತಾಡಕತ್ತೀಯಲ್ಲ. ನಿನ್ನ ಮದ್ವೆ ಜಂಪರ್ ಹೊಲ್ಕೊಳ್ಳೋದು ಮಾಡೋದು ಇವೆಲ್ಲ ವಿಚಾರ ಇನ್ನು ಯಾವಾಗವ ಅಂತ. ಹೊಲ್ಕೊಂತೇನತ್ತಿ, ನಾ ಎಲ್ಲ ಹೊಲ್ಕೊಳಂಗಿಲ್ಲ ಅಂದೆ. ನಾನು ಮದ್ವೆ ಜಂಪರ್ ಹೊಲ್ಕೊಂತೇನಿ, ಎಲ್ಲ ರೆಡಿ ಹಾಕೇನಿ. ಏನ ಮದ್ವಿಗೆ ಧಾಮ್ ಧೂಮ್ ಅಂತೇಳಿ ನೋಡ್ತೀರ. ನನ್ನ ಮದ್ವೆ ಎಷ್ಟು ಗ್ರ್ಯಾಂಡ್ ಆಗಿರ್ತೈತಿ ಬ್ಲೌಸ್. ಆಗ್ಲೇವಾ ಗ್ರ್ಯಾಂಡಾಗೆ ಹೊಲ್ಕೋ, ಈಗ ಬಂದ್ ಮಾಡು ಅಂಗಡಿ ಸಾಕು. ಅತ್ತಿ 17ನೇ ತಾರೀಕು ಮಟ್ಟ ಅಂಗಡಿ ತೆಗಿತೇನೆ. 18, 19 ನನ್ಗೆ ಯಾಕೆ ಅಂಗಡಿ ಬಂದ್ ಮಾಡ್ತೇನೆ ಅಂದ್ರೆ 18ನೇ ತಾರೀಕು ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತೇನೆ. ಈಗ ಏನದು ಮದ್ವೆ ಹಿಂದಿನ ದಿನನೇ ಪಾರ್ಲರ್ನಾಗ ಫೇಶಿಯಲ್ ಎಲ್ಲ ಮಾಡಿಸಿದ್ರೆ ಮೇಕಪ್ ಅಷ್ಟು ಸೆಟ್ ಆಗಲ್ಲಂತೆ. ಅದಕ್ಕೆ ಒಂದಿನ ಮುಂಚೆ ಬಿಫೋರ್ ಆರಾಮ್ ಮಾಡಿಸೋದೇ ಒಳ್ಳೇದಂತೆ. 18ನೇ ತಾರೀಕು ಸ್ವಲ್ಪ ಹೇರ್ ಕಟ್, ಆಮೇಲೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್ ಇವನು ಮಾಡಿಸ್ಕೊತೀನಿ. ಆಮೇಲೆ ಹೈಬ್ರೋಸ್ ಮಾಡಿಸ್ಕೊತೀನಿ. 19ನೇ ತಾರೀಕು ಏನಪ್ಪ ಅಂದ್ರೆ ನನ್ನ ಡ್ರೆಸ್ಸು ಅವೆಲ್ಲ ಮದುವೆ ಏನೇನು ಅದಾವಲ್ಲ ಅಲ್ಲಿ ಹಾಲಿಗೆ ಹೋಗಬೇಕಲ್ಲ, ಅವೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತೀನಿ. ಏನಂತೆ ಸಾಕು, 2 ದಿನ ಸಾಕತ್ತೆ. ಅಲ್ಲ ಮತ್ ನೀನು ನಿನ್ನ ಗೆಳತಿಯರಿಗೆಲ್ಲ ಕಾರ್ಡ್ ಕೊಡಂಗಿಲ್ಲ? ಕೊಡ್ತೀನಪ್ಪ, ಎಲ್ಲರಿಗೂ ಕಾರ್ಡ್ ಕೊಡ್ತೀನಿ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಇಬ್ಬರಿಗೆ ಅಷ್ಟೇ ಕೊಡ್ತೀನಿ. ಇನ್ನು ಉಳಿದವ್ರಿಗೆಲ್ಲ ವಾಟ್ಸಪ್ನಾಗ ಫೋನ್ ಮಾಡಿ ಹೇಳತ್ತೇನೆ, ಕಾರ್ಡ್ ಕಳಿಸಿ ಫೋನ್ ಮಾಡಿ ಹೇಳತ್ತೇನೆ. ಎಲ್ರ ಮನೆಗೂ ಎಲ್ಲಿ ಹೋಗ್ಬರಕಾಕತೈತಿ ಅದಕ್ಕೆ. ಓಹೋ ಹೌದನ. ಈಗಂತರೂ ಈ ಫೋನ್ಯಾಗ ಕಾರ್ಡ್ ಕಳ್ಸೋದು ಅಲ್ಲೇ ಆ ಫೋನ್ ಅಂದ್ ಆಗಕ್ಕೆ ಹೋಗಿ ಅವಾಗೆಲ್ಲ ಮನೆಗೆ ಬಂದು ಹೋಗಿಲ್ಲ ಅಂದ್ರೆ ದೊಡ್ಡ ಜಗಳ ಗೊತ್ತನ. ನಮ್ಮ ಮನೆಗೆ ಬಂದು ಕರ್ದಿಲ್ಲಕ್ಕೆ ನಾವ್ಯಾಕೆ ಹೋಗಕ್ಕೆ ಹೋಗೋಣ ಅಂತೇಳಿ. ಈಗೆಲ್ಲ ಅದನ್ನ ಯಾರು ಅಷ್ಟೊಂದು ಇದು ಮಾಡಕ್ಕೆ ಹೋಗಲ್ಲ. ಮತ್ತೆ ಅವ ಯಾರು ಅರವಿಂದ ಆಫೀಸ್ಗೆ ಹೋಗ್ಯಾನಲ್ಲ. ಓಹೋ ಬಾರಪ್ಪ, ಬಾ ಬಾ ಒಳಗೆ ಬಾ. ರಾಕೇಶ ಬಾ ಒಳಗೆ ಬಾ. ಅವ ಅತ್ತೆಯರ ಆರಾಮದಿರಿ? ಚಿಕ್ಕವ್ರ ಆರಾಮದಿರಿ? ಅಶ್ವಿನಿ ಹೆಂಗದ್ಯವ? ಆರಾಮದಿಯನ? ಒಬ್ಬರನ್ನಾರ ಫಸ್ಟ್ ಮಾತಾಡ್ಸ. ನಾನು ಇನ್ನೂ ಉತ್ತರ ಕೊಟ್ಟಿಲ್ಲ, ಆಲೆ ಅವ್ರನ್ನೂ ಮಾತಾಡ್ಸಿದಲ್ಲ. ಎಲ್ಲರೂ ಆರಾಮದೇವ, ಏನು ತೊಂದರೆ ಇಲ್ಲ. ಇವತ್ತು ನೆನಪಾದ್ನೇನ ಅತ್ತಿ ನಿನಗೆ? ಒಂದಿನ ಒಂದು ಫೋನ್ ಹಚ್ಚಿ ಅತ್ತಿ ಏನು ಮಾಡತ್ತಿ, ಆರಾಮದಿಯಾ, ಬಂದೇ ಇಲ್ಲಲ್ಲತ್ತಿ ಬಾ ಅಂತ ಬಾಯಾಗ ಬರೋದಿಲ್ಲ. ಇವತ್ತು ಆರಾಮದಿ ಅತ್ತಿ ಅಂತ. ಅಯ್ಯೋ ನಮ್ಮ ಅತ್ತಿ ಪಾಪ ಇಲ್ಲಿ ಮಟ್ಟ ಬಂದು ಆರಾಮದಿಯಾ ಅಂದಾಗಾರ ಒಂದು ಆರಾಮದೇನಂತ ಬಾಯಾಗ ಅನ್ನ. ಅಲ್ಬೇ ನೀನೇನು ಮಗ ಒಬ್ಬ ಅದಾನ, ಸೊಸಿ ಅದಾಳ, ಮೊಮ್ಮಕ್ಕಳದಾವ ಅನ್ನೋದು ಮರ್ತ ಬಿಟ್ಟಿಯಾ ಹೆಂಗ? ಅಯ್ಯೋ ದೇವ್ರೆ, ಅಲ್ಲಿ ಬರೋದೇ ಇಲ್ಲಲ್ಲವಾ, ಇಲ್ಲೇ ಉಳ್ಕೊಂಡ್ಬಿಟ್ಟಿ ಅತ್ತಾಗ. ನಾನು ಇವತ್ತು ಬರ್ತಾಳೆ ನಾಳೆ ಬರ್ತಾಳ ಅಂತಂದೇಳಿ ಕಾಯ್ತಾ ಅದನಿ, ಒಟ್ಟೆ ಬರಂಗಿಲ್ಲ ಬಿಡುವ. ಮತ್ತೆ ನೋಡಿದ್ರೆ ನಾವು ಫೋನ್ ಮಾಡಂಗಿಲ್ಲ ಅಂತೀನಿ. ನೀನು ಎಷ್ಟೆಲ್ಲ ಫೋನ್ ಹಚ್ಚಿ ಕರ್ದಿಲ್ಲ ನಾನು ನಿನ್ಗೆ? ಯಾಕೆ ಬೇ ಅಲ್ಲೇ ಇದೆಯಲ್ಲ ಭಾಳ ದಿನ ಆಯ್ತು, ಬಾರ್ ಬೇ ಮನೆಗೆ ಅಂತೇಳಿ ಕರ್ದಿಲ್ಲನ ನೀನು? ನಮ್ಮ ತಮ್ಮಗೆ ಆರಾಮಿಲ್ಲ, ನಮ್ಮ ತಮ್ಮನ ಮನೆಗೆ ಅದೈತಿ, ನಮ್ಮ ತಮ್ಮನ ಮನೆಗೆ ಇದೈತಿ ಅಂತೇಳಿ ಮಾವನ ನೆಪ ಹೇಳ್ಕೊಂತ ಇಲ್ಲೇ ಉಳ್ಕೊಂಡ್ಬಿಟ್ಟು ಬಾ ಬೇ ಮನೆಗೆ ಬರೋವಲ್ಲಿ. ಅದು ಇಲ್ಲಪ್ಪ, ಬರ್ಬೇಕು ಅಂತ ಮನೆ ಹೊಂಟಿದ್ದೆ. ಅಷ್ಟ್ರಾಗ ಇಲ್ಲೇ ಮನ್ಯಾಗ ಅಶ್ವಿನಿ ಮದುವೆ ಅಂತೇಳಿ ಇದಾತಲ್ಲ, ಹಾಗಾಗಿ ಮತ್ತಿಷ್ಟು ಮದ್ವೆ ಗದ್ದಲಾಗ ಇಷ್ಟೆಲ್ಲ ಇದು ಇರೋತ್ನಾಗ ಅಲ್ಲಿ ಬಂದು ಕುಂದ್ರಕತ್ತಿ. ಮನ್ಯಾಗ ಇರಾಳ ಅಂತ ನಾನು ಒಬ್ಬಕ್ಕೆ ಅಲ್ಲ. ಪಾರ್ವತಿಗೆ ಏನು ತಿಳಿತೈತಿ? ಒಂಚೂರು ಹೇಳೋದು ಕೇಳೋದು ಮಾಡ್ಬೇಕಲ್ಲ, ಯಾವುದು ಏನು ಹೆಂಗೆ ಎತ್ತ ಅಂತೇಳಿ ಹೇಳಿದ್ರೆ ಪಾಪಾಕಿನ ಒಂದಿಟ್ಟು ಮಾಡ್ಕೊಂಡು ಹೋಗ್ಕಳ. ಹಾಗಾಗಿ ಅರ್ಧ ಬ್ಯಾಡ್ ತಡಿ ಅಂತೇಳಿ ಬರಲಿಲ್ಲ ನಾನು. ಇನ್ನೊಂದು ಇದೊಂದು ತಿಂಗಳು ತಡಿ, ಡಿಸೆಂಬರ್ ಮುಗಿಲಿ, ಜನವರಿ ಅಂದ್ರೆ ಬರ್ತೇನೆ ನಾನು. ಅಂದ್ರೆ ಡಿಸೆಂಬರ್ದಾಗ ಲಗ್ನನೂ ಮುಗಿತೈತಿ. ಆಮ್ಯಾಗ ನಂದು ಏನೈತಿ ಇಲ್ಲಿ ಕೆಲಸ. ಅಯ್ಯೋ ಅತ್ತಾಗ ಬಂದೆ ಅಂದ್ರೆ ಅಲ್ಲೇ ಇರ್ತೇನಪ್ಪ, ಇಲ್ಲಿ ಬರೋ ಕೆಲಸನೇ ಇಲ್ಲ ಅಂದೇನು ಈಗ ಸನೇದ್ರಾಗ. ಆದರೂ ಅತ್ತಿಯರ ನೀವಿಲ್ದ ಮನಿ ಖಾಲಿ ಅನಿಸ್ತತ್ರಿ. ಅಲ್ಲ ಪೈತ್ರ, ನಿಮ್ಮವ್ವ ಇಷ್ಟು ದಿನ ಅಲ್ಲೇ ಇದ್ಲಂತೆ, ಈಗೇನೋ ಹೋಗ್ಯಾಳಂತಲ್ಲ. ಅಯ್ಯೋ ಏನು ಅವನ್ನ ಸೀದಾ ಅಲ್ಲೇ ಇಟ್ಕೊಂಡ್ಬಿಟ್ಟಿಯಾ ಹೆಂಗೆ? ಅಲ್ಲ ಅತ್ತಿಯರ, ಮತ್ತೆ ಏನು ಮಾಡೋದು ಹೇಳ್ರಿ. ನೀವು ಇಲ್ಲಿ ಬಂದು ಕುಂತೀರಿ, ಮತ್ತು ಅಲ್ಲೇ ಹುಡುಗರು ಸಣ್ಣವು ಕಾಡ್ತಾವು, ನನಗೆ ಮನ್ಯಾನ ಕೆಲಸನೂ ಮಾಡ್ಕೊಳಕ್ಕೆ ಬಿಡಲ್ಲವು. ಹಾಗಾಗಿ ಒಂಚೂರು ನಮ್ಮವು ಇದ್ರೆ ಕರ್ಕೋತಾಳಲ್ಲ ಇಬ್ಬರು, ಆಕೆ ಕರ್ಕೊಂಡಿರ್ತಾಳ, ಆಮೇಲೆ ಆಕೆ ಆಡಿಸ್ತಾಳ, ಉಣಿಸ್ತಾಳ. ನಂಗೆ ಮನೆ ಕೆಲಸ ಮಾಡ್ಕೊಳಕ್ಕೆ ಹಗರಕತಿ. ಇಲ್ಲ ಅಂದ್ರೆ ಭಾಳ ಒಂಥರ ಒದ್ದಾಟದಂಗೆ ಆಗ್ಬಿಡ್ತೈತಿ. ಅದಕ್ಕೆ ನೀವಿದ್ರೆ ಮತ್ತು ನಂಗೆ ಚಿಂತೆ ಇರ್ತಿದ್ದಿಲ್ಲ, ಮತ್ತು ನೀವು ಇಲ್ಲದಿರಲ್ಲ. ಹಾಗಾಗಿ ಅವುಗೊಂಚೂರು ಬಾಬೆ ಅಂತಂದೆ. ಅದು ನಾನಲ್ಲ, ಇವರೇ ಕರ್ಸ್ಕೊ ನಿಮ್ಮವನ್ನ ಅನುಕೂಲಕತಿ, ಯಾಕೆ ಇದು ಮಾಡ್ತಿ, ಕರ್ಸ್ಕೊ ಅಂತ ಅಂದರು. ಹಾಗಾಗಿ ಬಾ ಅಂತ ಫೋನ್ ಹಚ್ಚಿ ಕರ್ಸ್ಕೊಂಡೆ. ಏ ಅವ ಬಿಡವ, ಅವ್ರಿಗೆ ಆಸ್ತಿ ಓದ್ಕೊಂಡು ಕರ್ನ ಬಂದಿದ್ದ ತಕ್ಷಣ. ಅಲ್ಲ ಸುಮ್ಮನಿರು, ನೀ ಬ್ಯಾಡ ಗೀಡ ಅನ್ನಕ್ಕೆ ಹೋಗ್ಬೇಡ. ಅಲ್ಲಿ ಎಷ್ಟು ಆಸರಕರ ಅಂತ ನಿನಗೇನು ಗೊತ್ತು? ನೀ ಇಲ್ಲಿ ಬಂದು ಕೂತಿ ಅಲ್ಲಿ ನೋಡಿದ್ರೆ ಹುಡುಗರು ಒಂದೇ ಸಮನೆ ಕಾಡ್ತಾವು ಪಾಪ, ಸಣ್ಣ ಹೋದಾವ ಇನ್ನೂ, ಆಕಿಗೆ ಎಲ್ಲ ಮಾಡ್ಕೊಳಕ್ಕೆ ಆಕತ್ತನ. ಹಾಗಾಗಿ ಸುಮ್ಮನಿರವ, ಬ್ಯಾಡ ಗೀಡ ಅನ್ನಕ್ಕೆ ಹೋಗ್ಬೇಡ. ಅಯ್ಯೋ ನಾನು ಯಾಕಪ್ಪ ಬೇಡಂದ್ಲಿ? ಬೇಡಂದ್ರೆ ನನ್ನ ಮಾತು ನಡೀತೈತೆ?
ಬ್ಯಾಡ ಅಂದ್ರೆ ಮುಗಿದೋತ್ ನಾನು ಇಲ್ಲೇ ದಬ್ಬಿ ಕದ ಹಾಕೊಂತೀರಿ ನೀವು ಅದು ಬೇರೆ ಮತ್ತೆ ಹಾಳಾಗೋಲ್ ಬಿಡು. ನಾ ಏನದ ನೀನು ಕಾಯ್ಕೊಂತ ಕುಂತಿಲ್ಲ. ಈಗ ನೋಡಪ್ಪ ಮದುವೆ ಐತಿ, ಮುಗಿಸ್ಕೊಂಡು ಆರಾಮ್ ಬರ್ತೀನಿ. ಹೌದು, ನೀವಿಬ್ರು ಏನು ನಾನು ಕರೆಯೋಕ್ಕಾಗೆ ಬಂದ್ರೆ ಹುಡುಗರ್ನೆಲ್ಲಿ ಬಿಟ್ಟು ಬಂದಿರಿ? ಹುಡುಗರು ಸಾಲಿಗೆ ಹೋಗಿದ್ರತ್ತಿಯಾರ. ನಾನು ಈ ಕರೆಯೋಕ್ಕೆ ಅಂತ ಅಲ್ಲ, ಅಂದರೆ ಇಲ್ಲಿ ದುರ್ಗದ ಬೇಲಿಗೆ ಒಂಚೂರು ಕೆಲಸ ಇತ್ತು, ಹಂಗೆ ಬಂದ್ವಲ್ಲ. ಇಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ, ಅತ್ತಿಯರು ಏನು ಮಾಡತ್ತಾರ, ಯಾವಾಗ ಬರ್ತಾರೆ ಕೇಳ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬಂದಿದ್ದು ಅದೇ ಅಂತ ನಾನು ಗಂಡ ಹೆಂಡತಿ ಒಳ್ಳೆ ನನ್ನ ನೆನ್ಪು ಮಾಡ್ಕೊಂಡಾರಲ್ಲಪ್ಪ ಇವ್ರು ಅಂತೇಳಿ ನನ್ಗೆ ಇವತ್ತು ಯಾಕೆ ಸೂರ್ಯ ಕಡೆ ಹುಟ್ಟ್ಯಾರಂತ ನೋಡ್ಬೇಕಂತ ಅನ್ಸಿತ್ತು ನೋಡು. ಅದು ಹೋಲ್ಬಿಡ, ನಾ ಅಶ್ವಿನಿ ಲಗ್ನ ಮುಗಿಸಿ ಬರ್ತೇನಪ್ಪ. ಅಂದಂಗೆ ನೀವಿಬ್ರು ಗಂಡ ಹೆಂಡತಿ ಏನ ಆದಷ್ಟು ದೌಡ 17 18 ಬಂದ್ಬಿಡ್ರಪ್ಪ. ಏನ ಇಲ್ಲೇ ಮದುವೆ ಇರ್ತೈತಿ, ಇಲ್ಲೇ ಬೇಕಾದಷ್ಟು ಕೆಲಸ ಇರ್ತಾವ, ಅಲ್ಲಿ ಕುಂತೆ ಮಾಡ್ತಿ. ಆಮೇಲೆ ಅವ್ರಿಗೆ ಹೇಳು ಲಗ್ನದ ದಿನಾನೇ ಬರಾಕ. ಹಾಂ ಹಾಂ ಆಯ್ತು ಬೇ ಅವ ಅಂದಂಗೆ ನಾ ಬರ್ತೇನೆ ಬೇಕಾರೆ. ಈಕಿ ಅಲ್ಲಿ ಹೋಗ್ಕಳವ, ಅಂದರೆ ಅವರು ಕರ್ದಾರಲ್ಲ, ಮತ್ತೆ ಎಷ್ಟೇ ಆದರೂ ತಂಗಿ ಮದ್ವೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಅನಿಸುತ್ತೆ ಅತ್ತಿ ಮಗಳ ಮದುವೆಗೆ, ಹೌದಿಲ್ಲ? ಅದಕ್ಕೆ ಲಕ್ಷ್ಮೀದು ಮದುವೆ ಅಲ್ಲ, ಆಕಿ ಅಲ್ಲಿ ಹೋಗ್ಕಳ, ನಾನು ಇಲ್ಲಿ ಬರ್ತೇನೆ. ಇಲ್ಲೇ ಮನ್ಯಾಗ ಮುಕ್ಕುಳರೆ ಕೆಲಸ, ಅಲ್ಲಿ ಹೋಗಿ ಏನು ಮಾಡ್ತಾಳೆ ನಿನ್ನ ಹೆಂಡತಿ? ಇಲ್ಲೇ ಇರ್ಬೇಕು, ಇಲ್ಲೇ ಬೇಕಾದಷ್ಟು ಕೆಲಸ ಅದಾವ. ಇಲ್ಲೇ ಮನ್ಯಾಗ ನಾನಂತರೂ ಬಿಡು ಎದ್ದೆಲ್ಲ ಮಾಡ್ಕೊಡಕ್ಕೆ ಆಗಲ್ಲ ನನ್ನ ಕೈಲೇ. ಪಾಪ ಎಲ್ಲ ಪಾರ್ವತಿ ಮಾಡ್ತಿರ್ತಾಳ, ನಾನಂಚೂರು ಕುಂತು ಹೇಳೋದಾಕತಿ. ಅದ್ರ ಬದಲಿ ನೀ ಇದ್ದೆ ಕೈಯಾಗ ಕೊಡೋದು ಮಾಡೋದು, ಏನಾರ ಒಗ್ಗರಣೆ ಹಾಕೋದು. ಆಮೇಲೆ ಮದುವೆ ಮನೆ ಅಂದ್ರೆ ಓಡಾಟಕ್ಕೆ ಏನು ಕಡಿಮೆ ಇರ್ತತನ? ಎಷ್ಟು ಓಡಾಡಿದ್ರು ಕಮ್ಮಿನೇ, ಏನು ಕೆಲಸ ಮಾಡಿದ್ರು ಸಾಲದು. ಇಷ್ಟೆಲ್ಲ ಕೆಲಸದಾಗ ಅಲ್ಲಿ ಹೋಗಿ ಕುಂದಿರ್ತೀಯನ? ಅಲ್ಲಿ ಹೋಗುವಂಥ ಅವಶ್ಯಕತೆ ಏನೂ ಇಲ್ಲ, ಇಲ್ಲೇ ಬೇಕಾದಷ್ಟು ಕೆಲಸ ಇರ್ತೈತಿ. ನೀ ಹೆಂಡತಿ ಕರ್ಕೊಂಡು ಇಲ್ಲಿಗೆ ಬಾ. ನೀನು ಇಲ್ಲಿಗೆ ಬಾರೆ. ಲಕ್ಷ್ಮಿ ಬರಲೇಬೇಕು ಪೈತ್ರಕ್ಕ ನೀನು ಅಂತ ಹೇಳಿದ್ಲು. ಅದು ಅಲ್ಲದೆ ಅಲ್ಲಿ ಅತ್ತಿ ಒಂದಾಕತ್ತಲ್ಲ, ಅದಕ್ಕೆ ಬಾ ಅಂತ ಗಂಟು ಬಿದ್ಲು. ಅದು ಹಳ್ಳಿ. ಒಬ್ರಿಲ್ಲ ಅಂದ್ರೆ ಇಬ್ರು ಬಂದು ಮನ್ಯಾಗ ಏನು ಬೇಕು ಏನು ಬೇಡ ಎಲ್ಲ ಕೆಲಸ ಮಾಡ್ಕೊಟ್ಟೋಕಾರ. ಇದು ಸಿಟಿ, ಇಲ್ಲಿ ಹಾಗೆಲ್ಲ ಯಾರ ಬಂದು ಮನ್ಯಾಗ ಕುಂದ್ರುದಿಲ್ಲ. ಅರ್ಥ ಮಾಡ್ಕೊ. ಅಲ್ಲ ಅದಕ್ಕೆಮ್ಮ, ಅಲ್ಲ ನಾನೇನು ಪವಿತ್ರ ಇಲ್ಲಿದ್ರೆ ನನಗೂ ಖುಷಿನೇ. ಆದ್ರೆ ಪಾಪ ಹಾಕಿದು ಏನಂದ್ರೆ ಅಲ್ಲಿ ಒಂಥರ ಇರ್ಬೇಕು ಅಂತ ಆಸೆ ಆಗಿರ್ಬೇಕು. ಇರ್ಲಿ ಬಿಡ್ರಿ, ಏನಾತ ಇಷ್ಟಕ್ಕೂ ಇಲ್ಲರ ಏನು ಕೆಲಸ ಐತಿ? ನಾವು ಮ್ಯಾರೇಜ್ ಎಂಥದ ಮ್ಯಾನೇಜ್ಮೆಂಟ್ ಇವೆಂಟ್ ಅವ್ರಿಗೆ ಕೊಟ್ಟೇವಪ್ಪ ಕಾಂಟ್ರಾಕ್ಟ್. ಹಂಗಾಗಿ ನಮಗೆ ಮದ್ವಿದ ಗದ್ದಲ ಏನು ಓಡಾಟ ಏನೂ ಇಲ್ಲ. ಇಲ್ಲಿಂದ ಚಂದಾಗಿ ತಯಾರಾಗಿ ಮಂಟಪಕ್ಕೆ ಹೋಗೋದಷ್ಟೇ. ಅಲ್ಲಿ ಹೋದ್ಮೇಲೆ ನಮ್ಗೆ ತಯಾರು ಮಾಡೋಕ್ಕೂ ಮೇಕಪ್ನವ್ರಿಗೆ ಹೇಳೈತಿ. ಏನೂ ಗದ್ದಲ ಗಲಾಟೆ ಇಲ್ಲ ನೋಡಪ್ಪ. ಇನ್ನೂ ಪಾಪ ಸುಳ್ಳ ಹೇಳಬಾರ್ದು, ಅವ್ರು ಶಾಂತಕರ ಮನ್ಯಾಗ ಇನ್ನೂ ಕೆಲಸ ಏನಾರ ಭಾಳ ಇದ್ರೂ ಇದ್ದಾತು. ಅಲ್ಲೇ ಮಾಡಕ್ಕೆ ಬರ್ತೈತಿ, ಸುಮ್ಮನಿರು. ಹೌದಾ? ಹಂಗಾರಲ್ಲೇ ಅಂದರೆ ಅವ್ವನೂ ಅಲ್ಲೇ ಅದಾಳ, ಅದಕ್ಕೆ ಅಶ್ವಿನಿ ಬೇಜಾರ ಬೇಡ. ಅಯ್ಯೋ ಇಲ್ಲಕ್ಕ, ಅದಕ್ಕೆ ಬೇಜಾರಾಗ್ಬೇಕು. ನಿಜ ಹೇಳ್ಬೇಕಂದ್ರೆ ಅವು ಹೇಳಿದ ಕರೆ, ನಾವು ಕಾಂಟ್ರಾಕ್ಟ್ ಕೊಟ್ಟೇವಿ. ಹಾಗಾಗಿ ನಮ್ಗಿಲ್ಲಿ ಏನು ಭಾಳ ಕೆಲಸ ಇರಂಗಿಲ್ಲ. ಇನ್ನೂ ಅಲ್ಲೇ ಪಾಪ ಲಕ್ಷ್ಮಿಗೆ ರೆಡಿ ಮಾಡೋದು ಎಲ್ಲ ಬೇಕಾದಷ್ಟು ಕೆಲಸ ಇರ್ತೈತಿ. ಛತ್ರಕ್ಕೆ ಬಂದಮೇಲೆ ಮತ್ತೆ ಟೆನ್ಷನ್ ಇಲ್ಲ. ಅಲ್ಲಿ ಅವರು ಮೇಕಪ್ ಆರ್ಟಿಸ್ಟಿಗೆ ಹೇಳಾರ, ಅವರೇ ಬಂದೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ, ಇದು ರೆಡಿ ಮಾಡೋಕ್ಕಾರ. ಅಲ್ಲೂ ಏನು ಟೆನ್ಷನ್ ಇಲ್ಲ. ಆದ್ರೆ ಮನೆಯಾಗರ ಒಂದು ರೆಡಿ ಮಾಡ್ಕೊಳಕ್ಕೆ ಆಮೇಲೆ ಜೊತೆಗೊಬ್ರು ಬೇಕು ಪಾಪ. ಯಾರದಾರ ಇಲ್ಲಿ ನನಗೆ ಹಂಗಲ್ಲ. ಈಗ ಸದ್ಯಕ್ಕೆ ನನಗೆ ಅತ್ತಿಗೆಮ್ಮ ಜೊತೆಗೆ ಇರ್ತಾರೆ, ಪಾರ್ವತಿ ಅತ್ತಿಗೆಮ್ಮ. ಅವರು ಅಲ್ಲಿ ಹೋಗಲ್ಲ. ಬೇಕಾದ್ರೆ ಹುಡುಗರು ಕಟ್ಕೊಂಡು ಅಲ್ಲಿ ಹೋಗಿ ಮಾಡ್ಲವ, ಇಲ್ಲೇ ಕೆಲಸ ಕಡಿಮೆ ಇರ್ತೈತಿ, ಈಗ ಸದ್ಯಕ್ಕೆ ಇಲ್ಲಿರ್ತೇನೆ ಅಂತ ಹೇಳಾರ. ನೀವರ ಇದ್ರೆ ಒಂದು ಹೆಲ್ಪ್ ಆಕೈತಲ್ಲ. ಅಯ್ಯೋ ಥ್ಯಾಂಕ್ಸ್ ಅಶ್ವಿನಿ, ನೀ ಹೇಳಿದ್ ಕೇಳಿ ಭಾಳ ಖುಷಿ ಆಯ್ತು. ನಾ ಹಂಗಾರಲ್ಲೇ ಹೋಗ್ತೀನಿ. ಸುಮ್ನಿರವ, ಹೋಗಿ ಬರ್ಲಿ, ಏನಾಗಲ್ಲ, ಸುಮ್ನಿರು ಪಾಪ ಹೋಗ್ಲಿ. ಏನಾರ ಮಾಡ್ರಪ್ಪ, ನಾವು ಹೇಳಿದ್ದಕ್ಕೇನು ಕಿಮ್ಮತ್ತೈತೆ? ತಿಳ್ದಂಗೆ ಮಾಡ್ಕೊರಿ. ಅಲ್ಲ ನಾನು ಮನ್ನಿಯಿಂದ ನೋಡಾತೇನವ, ಯಾಕಂಗೆ ಮಕ್ಕ ಸಪ್ಪಗೆ ಮಾಡ್ಕೊಂಡಿಯೇ? ಯಾರಿಲ್ಲ ಅತ್ತಿಗೆಮ್ಮ, ಏನಿಲ್ಲ. ಮಕ್ಕ ಎದಕ್ಕೆ ಸಪ್ಪು ಮಾಡ್ಕೊಲ್ಲ? ನಾನು ಏನೈತೆ ಹೇಳಿ ಸಪ್ಪಗೆ ಮಾಡ್ಕೊಳಕ್ಕೆ? ಅದನ್ನ ಕೇಳ್ತಾ ಇರೋದು. ಎದಕ್ಕೆ ಯಾಕೆ ಮಕ್ಕ ಯಾಕೆ ಸಪ್ಪಗೆ ಮಾಡ್ಕೊಂಡಿವ ಅಂದೆ ನಾನು. ಯಾಕೆ ಏನು ಏನೋ ಒಂಥರ ಮೊನ್ನೆ ಅರುಣರ ಅಪ್ಪರ ಮನೆಗೆ ಬಂದು ಹೋದಾಗಿಂದನೂ ಹಿಂಗೆ ಮಾಡ್ಯಾವ ಮಕ್ಕ. ಏನಾರ ಅಂದ್ರನ? ಹಂಗಿದ್ರೆ ಬಾಯ್ ಬಿಡು. ನೀ ಬಾಯ್ ಬಿಡಲಿಲ್ಲ ಅಂದ್ರೆ ನಮಗೆ ಏನೂ ಗೊತ್ತಾಗಲ್ಲ ನೋಡು. ನೀ ಬಾಯ್ ಬಿಟ್ಟು ಹೇಳಿದ್ರೆ ಯಾಕೆ ಏನು ಎತ್ತ ನಮಗೂ ಒಂಚೂರು ವಿಚಾರಗಳು ಗೊತ್ತಾಗೋದು. ಇಲ್ಲಾಂದ್ರೆ ಹೆಂಗೆ ಗೊತ್ತಾಕತಿ ಹೇಳಿ ನೋಡೋಣ. ಏನಿಲ್ಲಕ್ಕ. ಅಂದಂಗಕ್ಕ ಬಂಡೆ ಸಾಮಾನು ಹಾಕ್ಸಿದ್ರಿ? ಲಕ್ಷ್ಮೀದು ಎಲ್ಲ ಜವಳಿ ಕರೆ ಎಲ್ಲ ಮುಗಿತಾ? ಎಲ್ಲ ಮುಗ್ದೈತಿ. ಆಕಿಗೂ ಎಲ್ಲ ಅವ್ರ ಅತ್ತಿ ಸೀರೆ ಎಲ್ಲ ಕೊಡ್ಸಾಗೈತಿ, ಪ್ರತಿಯೊಂದು. ಅದೆಲ್ಲ ಏನಿಲ್ಲ, ಎಲ್ಲ ಮುಗ್ದಾಗೈತಿ. ಗೊತ್ತಲ್ಲ ನಿನಗೆ, ಮಾತು ಮರ್ಸಕ್ಕೆ ಏನಾರ ಒಂದು ಮಾತಾಡಬೇಡ. ಹೋಗ್ಲಿ ಬಿಡ್ರಿ. ಕಾರ್ಡ್ ಹಂಚೋದು ಊರಾಗೆಲ್ಲ ಅಡ್ಡಾಡಿ ಹಂಚಾತ? ಹಂಚ್ಬೇಕು. ಕಾರ್ಡ್ ಇವತ್ತು ನಿಮ್ಮ ಅಣ್ಣ ಹೋಗ್ಯಾರಲ್ಲಿ ಕಾರ್ಡ್ ತರಕ. ಬಂದರೆ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಶುಭ ಕಾರ್ಯ ಅಲ್ಲ ಈಗ ಆಗ್ತಾ ಇರೋದು. ಹೇಳ್ಬೇಕಂದ್ರೆ ಮಂಗಳವಾರ ದಿನ ಸ್ಟಾರ್ಟ್ ಮಾಡಲ್ಲ, ಅದಕ್ಕೆ ಬೇಡ ಅಂತಂದೇಳಿ ನಾಳೆಯಿಂದ ಫಸ್ಟ್ ಬೆಳಗ್ಗೆ ದೌಡ್ ಮಟ್ಟಕ್ಕೆ ಹೋಗಿ ಅಜ್ಜಗೆ ಕಾರ್ಡ್ ಕೊಟ್ಟು ಅಲ್ಲಿಂದ ಕೊಡಕ್ಕೆ ಶುರು ಮಾಡಬೇಕು. ಸೀದಾ ಪಾರ್ವತಿ ಮನೆಗೆ ಹೋಗ್ಬೇಕು ಫಸ್ಟ್ ಕಾರ್ಡ್ ಕೊಡಕ್ಕೆ. ಹೌದಾ? ಹಾಂ. ಅಂದಂಗೆ ಪವಿತ್ರ ಬಂದನಿ ಅಂತ ಫೋನ್ ಹಚ್ಚಿದ್ಲ? ಹೌದಾ? ಚಲೋ ಆತ್ ಬಿಡ. ಅಲ್ಲ ಈಗ ಶೆಲುಡಿಗೆ ಹೋಗಿ ಕಾರ್ಡ್ ಕೊಡೋದ ಏನು ಅವ್ರ ಇಲ್ಲೇದಾಳ ಇಲ್ಲೇ ಕೊಡೋದ ಅಂತ? ಇಲ್ಲ ಶೆಲುಡಿಗೆ ಹೋಗಬೇಕು. ಯಾಕಂದ್ರೆ ಅಲ್ಲಿ ಉಳ್ದೋರದಾರಲ್ಲ, ಮತ್ತು ಅವ್ರು ಬರ್ಬೇಕಲ್ಲ ಲಗ್ನಕ್ಕೆ. ಅದಕ್ಕೆ ಶೆಲುಡಿಗೆ ಹೋಗಿ ಕಾರ್ಡ್ ಅವ್ರಿಗೆ ಕೊಡ್ಬೇಕು. ಅಲ್ಲಿಂದ ಇಲ್ಲಿ ಬಂದಮೇಲೆ ಇವ್ರಿಗೊಂದು ಬೇರೆ ಕೊಟ್ಬಿಡೋಣ ಅಂತೇನೆ ನಾನು. ನನ್ನ ಬೀಕ್ತಿದಾಳಲ್ಲ ಅಂದಕರ ಅನ್ವಲ್ದಕ್ಕಿ ತೋ ಭಾಳ ಕಿರಿಕಿರಿ. ಅಂದರೆ ಆಕೇನು ಆಟ ಕಿರಿಕಿರಿ ಇಲ್ಲ, ಭಾರಿ ದೊಡ್ಡ ಕಿರಿಕಿರಿ ಆಕೆ. ಶಾಂತ, ಹ್ಞೂ
ಬರ್ರಿ ಅತ್ತಿಗೆಮ್ಮ ಒಳಗೆ ಬರ್ರಿ ಬರ್ರಿ. ಅವ್ರ ಅಣ್ಣ ಹೆಂಡತಿ ಬಂದ್ಲ. ಎದಕ್ಕೆ ಬಂತ ಬೆಂಡ್ಲಿ ಈಗ ಖಾಲಿ ಪುಕ್ಕಟ? ಏನಪ್ಪ ಒಣಾರಾಡಿ ಇವ್ರದ್ದು ಎದಕ್ಕೆ ಬಂತ ಏನಾತಾಗ? ಸುಮ್ಮನೆ ಇಟ್ಕೊಂಡು ಭಯ ನಾಲಿಗೆ ಇಟ್ಕೊಂಡಿರೋದೇ ಇಲ್ಲಕ್ಕೆ. ಏನಾರ ಒಂದು ಕೊಡ್ಡಿ ಕುಂಟಿ ಮಾತಾಡ್ತಿರ್ತಾಳತ್ತಾಗ. ನೋಡಂತಡಿ ಏನಾರ ಅಂದ್ಲಂದ್ರೆ ಬಾಯಿ ಚುಜಿದಾರ ತೊಗೊಂಡು ಹೊಲ್ದ ಬಿಡ್ತಾನೆ ಮತ್ತೆ. ಅಯ್ಯೋ ಅಲ್ಬೇ ನೀ ಸುಮ್ಮನಿರು, ಇನ್ನೂ ಬರ್ತಿದ್ದಂಗೆ ಓದ್ರಾಕ್ ನಿಂತಿಯಲ್ಲ ಅವ್ರಿಗೆ. ಸುಮ್ಮನಿರು ನೀ. ಬರ್ರಿ ಅತ್ತಿಗೆಮ್ಮ ಒಳಗೆ ಬರ್ರಿ. ಆ ಕಾಲು ತಗೊಳಕ್ ನೀರು ಕೊಡ್ಲಿ ಅತ್ತ. ಇಲ್ಲಿ ತಪ್ಪು ತುಂಬಿಟ್ಟಂತ ತಂದೆ ಒಳಗಿರ್ತೇನೆ. ಅಕ್ಕಿ ಬಂದ್ರೆ ನೀ ಯಾಕೆ ಒಳಗೆ ಹೋಗಿ ತಣ ಕುಂದ್ರು? ಇಲ್ಲೇ ಬೇಕಾದಕ್ಕೆ ಬರ್ತಾಳೆ, ಬಂದು ಇಲ್ಲೇ ಕುಂದಿರ್ತಾ. ನನಗೆ ಅನಿಸ್ತತಿ ಗಂಡ ಕಿವ್ಯಾನು ಕೊಡ್ಸ್ಯಾನಲ್ಲ ಅದನ್ನ ಏನಕ್ಕೆ ಕೇಳಿಗಿಳಕ್ಕೆ ಬರಕತ್ತಾಳೋ ಏನು ಎಂಥವು ಏನು ಎತ್ತ ಅಂತ ನೋಡಕ್ಕೆ ಬಂದಾಳ ಗೊತ್ತಿಲ್ಲ.